ನಮಸ್ಕಾರ, ನಾನು ಸಿಂಚನಾ ಸುಜಯ್. ನಾನು ಇವತ್ತೊಂದು ಅದ್ಭುತವಾದ ರೆಸಿಪಿ ಜೊತೆ ಬಂದಿದ್ದೀನಿ. ಆ ರೆಸಿಪಿ ಏನು ಅಂದರೆ ಗೋಂಗೂರು ಚಟ್ನಿ. ಗೋಂಗೂರು ಚಟ್ನಿ ಎಸ್ಪೆಷಲಿ ಆಂಧ್ರ ಸೈಡು ತುಂಬ ಫೇಮಸ್ಸು. ಅಂದರೆ ಇದು ಆಂಧ್ರ ಅಂದರೆ ಲೈಕ್ ಸ್ಪೈಸಿ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಮತ್ತು ಈ ಚಟ್ನಿ ನೀವು ಹಬ್ಬ ಹರಿದಿನಗಳಲ್ಲಿ ತಿನ್ಬೋದು. ಮತ್ತು ತುಂಬ ದಿನ ಫ್ರಿಜ್ಜಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಟಿಲ್ 15 ಡೇಸ್ವರೆಗೂ ಫ್ರೆಶ್ ಆಗಿರುತ್ತೆ. ಚಪಾತಿ, ಚಟ್ನಿ, ದೋಸೆ, ಅನ್ನ ಎಲ್ಲರ ಜೊತೆ ತುಂಬ ಸೊಗಸಾಗಿ ಹೊಂದಿಕೊಳ್ಳುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಗೋಂಗೂರ ಹೆಸರಲ್ಲೇ ಇರೋದ್ರಿಂದ ಹುಳಿ ಸೊಪ್ಪು, ಆಯಿತಾ. ಉಪ್ಪು ಹುಳಿ ಖಾರ ಇದ್ದರೆ ಅಡುಗೆ ಸುಂದರ ಅಂತ. ಈ ಸೊಪ್ಪಲ್ಲೇ ಹುಳಿ ಇರೋದ್ರಿಂದ ಇನ್ನೆರಡು ಇಂಗ್ರೀಡಿಯೆಂಟು ಯಾವ ವಿಧಾನದಲ್ಲಿ ಹಾಕಿದ್ರೆ ಇದು ಬ್ಯೂಟಿಫುಲ್ ಚಟ್ನಿ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ 1 by 1 ತೋರಿಸ್ತೀನಿ. ಓಕೆ, ಗೋಂಗೂರು ಚಟ್ನಿಗೆ ಬೇಕಾಗುವ ಸಾಮಗ್ರಿ: ಮೆಣಸಿನ್ಕಾಯಿ. ಇದು ನಾನು 1 ಕಟ್ಟು ಗೋಂಗೂರ ತೊಗೊಂಡಿದ್ದೀನಿ. ಹಾಗಾಗಿ ಒಂದು ಹುಳಿ ಸೊಪ್ಪಾಗಿರೋದ್ರಿಂದ ಇದಕ್ಕೆ ಖಾರ ಸ್ವಲ್ಪ ಮುಂದೆ ಇರಬೇಕು. ಹಾಗೆ ಒಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ ನೀವು, ಹಾಗೆ ಇದು ಮೀಡಿಯಮ್ ಖಾರ, ಹಾಗಾಗಿ 20 ತೊಗೊಂಡಿದ್ದೀನಿ. ಖಾರ ತುಂಬಿ ಆದರೆ 15 ತೊಗೊಳ್ಳಿ, ಬಟ್ ಖಾರ ಮುಂದೆ ಇರಬೇಕು. ಸೊ ಇದು ನಾಟಿ ಗೋಂಗೂರು ಸೊಪ್ಪು ಎಲ್ರಿಗೂ ಹೇಳ್ತಾ ಇದ್ದೀನಿ, ಯೂಸ್ ಮಾಡೋ ಮೊದಲು 3 ರಿಂದ 4 ಸತಿ ಚೆನ್ನಾಗಿ ತೊಳ್ಕೊಳ್ಳಿ ಉಪ್ಪು ನೀರಲ್ಲಿ. ತುಂಬ ಇದರಲ್ಲಿ ಮೊಟ್ಟೆಗಳು, ಹುಳುಗಳು ಇರುತ್ತೆ, ಅದು ಆರೋಗ್ಯಕ್ಕೆ ತುಂಬ ಹಾನಿ ಮಾಡುತ್ತೆ. ಹಾಗಾಗಿ ಚೆನ್ನಾಗಿ ತೊಳೆದು ಸೊಪ್ಪನ್ನ ಯೂಸ್ ಮಾಡಿ. ನಾನೇನು ಮಾಡ್ತೀನಿ ಅಂದರೆ, ಒಂದು ದೊಡ್ಡ ಬೌಲ್ ಇಟ್ಕೊಂಡು ವಿನಿಗರ್ ಹಾಕಿ, ಉಪ್ಪು ಹಾಕಿ, ಒಂದು 10 ನಿಮಿಷ ನೀರು ಹಾಕಿ ಇದನ್ನು ಬಿಟ್ಬಿಡ್ತೀನಿ ಸೊಪ್ಪನ್ನ. ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ಮತ್ತೆ ಬೇರೆ ನೀರಲ್ಲಿ ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇದು ಗೋಂಗೂರು ಸೊಪ್ಪು. ಇಂಗು ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ನಾನು ಅಡುಗೆಗಳಲ್ಲೆಲ್ಲ ಇಂಗು ಸ್ವಲ್ಪ ಮುಂದೆ ಮಾಡ್ತೀನಿ, ಹಾಗಾಗಿ ನಂಗೆ ತುಂಬ ಇಷ್ಟ ಈ ಫ್ಲೇವರು. ಇದು ಪಿಂಕ್ ಸಾಲ್ಟು. ಇದು ಎಣ್ಣೆ ಸ್ವಲ್ಪ ಮುಂದೆ ಇರಬೇಕಂದ್ರೆ ಇದು 15 ದಿನ ನಾವು ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಏನು ಅಂದರೆ, ಮಾಡಿದ ನಂತರ ಯಾವುದೇ ಕಾರಣಕ್ಕೂ ನೀರು ಬೆರಿಬಾರ್ದು ಅದರಲ್ಲಿ. ಇದು ಅರಿಶಿನ. ಇದು ಮೆಂತ್ಯ ಮತ್ತು ಸಾಸಿವೆ ಒಗ್ಗರಣೆಗೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ಮೇಲೆ ಇದಕ್ಕೆ ಮೆಂತ್ಯ ಮತ್ತು ಸಾಸಿವೆ ಹಾಕೋಣ. ಎಣ್ಣೆ ಕಾದಿದೆ, ಈಗ ನಾನು ಸಾಸಿವೆ ಮತ್ತು ಮೆಂತ್ಯ ಹಾಕ್ಕೊಳ್ತೀನಿ. ಇದೇನು ತುಂಬ ಹೊತ್ತು ಬಿಡೋ ಅಂಥದ್ದಿಲ್ಲ. ಮೆಂತ್ಯ ಕೆಂಪಗಾಗಿ, ಸಾಸಿವೆ ಚಿಟಪಟ ಅಂದರೆ ಆಯಿತು. ಹಿಂಗಿದ್ನ ಮಿಕ್ಸ್ ಮಾಡ್ಕೊಳ್ಳಿ. ಸಾಸಿವೆ ಚಿಟಪಟ ಅಂದು ಮೆಂತ್ಯ ಕೆಂಪಾಗಿದೆ. ಇವಾಗ ಇಂಗು ಹಾಕ್ತೀನಿ. ಇಂಗು ಹಾಕಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅರಿಶಿನ ಹಾಕೋಣ. ಅರಿಶಿನ ಆಯಿತು. ನೆಕ್ಸ್ಟ್ ಇವಾಗ ಮೆಣಸಿನ್ಕಾಯಿ ಹಾಕಿ ಮುಚ್ಚಿಡೋಣ. ಇದು ನಾವು ತುಂಬ ಲಾಂಗ್ ರನ್ ಇಡೋದ್ರಿಂದ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು, ಅವಾಗೇ ಟೇಸ್ಟ್ ಅದು. ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಬೆಂದಾಗ ತುಂಬ ಟೇಸ್ಟ್ ಬರುತ್ತೆ. ಸೊ ಇವಾಗ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 4 ನಿಮಿಷ ಕಾಲ ಬೇಯಕ್ಕೆ ಬಿಟ್ಕೊಳ್ಳೋಣ. ಚೆನ್ನಾಗಿ ಬೇಯಲಿ ಅದು. ಮುಚ್ಚಿಟ್ಕೊಳ್ಳಿ, ದಯವಿಟ್ಟು ಮುಚ್ಚಿಡೋದು ಮರಿಬೇಡಿ. ಮೆಣಸಿನ್ಕಾಯಿ ಎಣ್ಣೆಲಿ ಹಾಕಿದ ತಕ್ಷಣ ಸಿಡಿಯುತ್ತೆ, ಅದರಿಂದ ಅವಘಡಗಳಾಗೋ ಥರ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಚ್ಚಿಡಿ. ಇದನ್ನ ಒಂದು 4 ನಿಮಿಷ ಬಿಡಿ. ಆಮೇಲೆ ಅದು ಚೆನ್ನಾಗಿ ಬೆಂದಮೇಲೆ ಮತ್ತೆ ಕೈ ಆಡಿ ಮತ್ತೆ ನಾವು ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. 5 ನಿಮಿಷ ಆಗಿದೆ. 4ರಿಂದ 5 ನಿಮಿಷ ಆಗಿದೆ ನೋಡಿ. ಈ ಥರ ಬೇಯಬೇಕು ಚೆನ್ನಾಗಿ. ಮತ್ತೆ ಹೇಳ್ತಿದ್ದೀನಿ, ಮೆಣಸಿನ್ಕಾಯಿ ಹಾಕಿದಾಗ ಪ್ಲೇಟು ಏನನ್ನ ಮುಚ್ಚಿಡಿ, ಇಲ್ಲಾಂದರೆ ಇದು ಸಿಡಿಯುತ್ತೆ. ಸಿಡಿದು ಅದು ಸುಮ್ಮನೆ ತೊಂದರೆ ಆಗುತ್ತೆ. ಹಾಗಾಗಿ ಮುಚ್ಚಿಡಿ. ಇವಾಗ ಇದು ಬೆಂದಿದೆ. ಇವಾಗ ಇದಕ್ಕೆ ಗೋಂಗೂರ ಲೀವ್ಸ್ ಹಾಕೋಣ. ಆ್ಯಕ್ಚುಲಿ ಇದು ನೋಡೋಕೆ ಇಷ್ಟೊಂದು ಕಾಣಿಸ್ತಿದೆ, ಇದು ಬೆಂದರೆ ತುಂಬ ಕಡಿಮೆ ಆಗುತ್ತೆ ನೋಡಿ. ಚೆನ್ನಾಗಿ ಕೈ ಆಡಿ, ಚೆನ್ನಾಗಿ ಈ ಥರ ಚೆನ್ನಾಗಿ ಬೇಯಿಸಬೇಕು. ಇದೆಲ್ಲ ಹೋಗಿ ಅದೊಂಥರ ಬೆಂದು ಉಪ್ಪು ಖಾರದಲ್ಲಿ ಮಿಕ್ಸ್ ಆಗಿ ಒಂಥರ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಬ್ರೌನಿಷ್ ಆಗುತ್ತೆ ಬೆಂದ ಮೇಲೆ, ಆಯಿತಾ. ಇದನ್ನು ಆ್ಯಕ್ಚುಲಿ 2 ಥರ ಮಾಡ್ತಾರೆ. ಒಂದು ಒಣಮೆಣಸಿನ್ಕಾಯಿ ಹಾಕ್ತಾರೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ. ಬಟ್ ನನಗೆ ತುಂಬ ಇಷ್ಟ. ನಮ್ಮಮ್ಮ ನನಗೆ ಇದು ರೆಸಿಪಿ ಹೇಳ್ಕೊಟ್ರು, ಬೆಳ್ಳುಳ್ಳಿ ಹಾಕ್ದಿರ ಮಾಡೋ ಅಂಥದ್ದು. ನಂಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಹಸಿರು ಮೆಣಸಿನ್ಕಾಯಿ ನನಗೆ ಇಷ್ಟ, ಸೊ ಹಾಗೂ ಮಾಡ್ತಾರೆ. ಸೊ ಇದು ನನ್ನ ಒಂದು ಶೈಲಿಯ ಗೋಂಗೂರ. ನನ್ನ ಮಗಳಿಗಂತೂ ಈ ಚಟ್ನಿ ತುಂಬ ಇಷ್ಟ. ಇದು ಎಲ್ಲದರಲ್ಲೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅನ್ನದಲ್ಲಿ, ದೋಸೆ, ಚಪಾತಿ, ಇದು ಮತ್ತು ರೊಟ್ಟಿ ಎಲ್ಲದರಲ್ಲೂ ಹೊಂದ್ಕೊಳ್ಳುತ್ತೆ. ಮತ್ತು ಹಬ್ಬಗಳಲ್ಲಿ ಇದನ್ನು ಮಾಡಿಬಿಡಿಸ್ಬೋದು ಎಲೆ ಕೊನೆಗೆ. ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ವಲ್ಲ. ಸಪೋಸ್ ಇವಾಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋದ್ರಿಂದ
ಈರುಳ್ಳಿ ತಿನ್ನೋರು ಇಷ್ಟಪಡೋರು ಹಸಿ ಈರುಳ್ಳಿನ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಈರುಳ್ಳಿನ ಸೈಡಲ್ಲಿ ನೆಂಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಇದು ಆ ಥರ ತಿಂದರೆ. ಈ ಸೊಪ್ಪಿನ ವಿಶೇಷತೆ ಏನು ಅಂದರೆ ಇದಕ್ಕೆ ಯಾವುದೇ ರೀತಿಯಾದ ಹುಳಿ ಪದಾರ್ಥ ಬೇಡ, ಈ ಸೊಪ್ಪೇ ಹುಳಿ ಸೊಪ್ಪು ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದ ಹುಳಿ ಪದಾರ್ಥಗಳು ಬೇಕಾಗಲ್ಲ. ಏನು ನಾವು ಇದಕ್ಕೆ ಆ್ಯಡ್ ಮಾಡಬೇಕು, ಖಾರ, ಉಪ್ಪು, ಫ್ಲೇವರ್ಗೆ ಒಂಚೂರು ಹಿಂಗು, ಮೆಂತ್ಯ ಅಷ್ಟೇ. ತುಂಬ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಈ ರೆಸಿಪಿನ ಎಲ್ಲರೂ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿತ್ತು ಅಂಥೇಳಿ. ಬಿಸಿ ಅನ್ನದ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬೇಯಬೇಕು ಸೊಪ್ಪು, ಫುಲ್ಲು ಬ್ರೌನಿಷ್ ಆಗುತ್ತೆ. ನೋಡಿ ಎಷ್ಟಿತ್ತು ಅವಾಗೆ ಒಂದು ಕಟ್ ಸೊಪ್ಪು, ನೋಡಿ ಎಷ್ಟು ಕಡಿಮೆ ಆಯ್ತು. ಇನ್ನೂ ಚೆನ್ನಾಗಿ ಬೇಯಬೇಕು, ಯಾಕಂದರೆ ನಾವು 15 ದಿನ ಇದನ್ನ ಸ್ಟೋರ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಏರ್ಟೈಟ್ ಕಂಟೈನರಲ್ಲಿ. ಹಾಗಾಗಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ರುಬ್ಬೋವಾಗ ನಾವು ಇದು ಆ್ಯಕ್ಚುಲಿ ಏನು ಗೊತ್ತಾ, ಇನ್ನೊಂದು ತಣ್ಣಗಾದ್ಮೇಲೆ ನೀವು ಮಿಕ್ಸಿಗೆ ಹಾಕಿ. ಹಂಗೆ ನೀವು ಮಿಕ್ಸಿಗೆ ಹಾಕ್ಬಿಟ್ರೆ ಒಂದೊಂದ್ಸತಿ ಅದು ಮುಚ್ಚಳ ಸಿಡಿದ್ಬಿಡುತ್ತೆ ಅಥವಾ ಮಿಕ್ಸಿ ಹಾಳಾಗುತ್ತೆ. ಯಾವಾಗೂ ಅಷ್ಟೇ, ಏನೇ ಮಿಕ್ಸಿ ಮಾಡಬೇಕಾದ್ರೂ ಚೆನ್ನಾಗಿ ತಣ್ಣಗಾಗಿದ್ಮೇಲೆ, ಬಿಸಿ ಒಂಚೂರು ಇದ್ರೆ ತಣ್ಣಗಾದ್ಮೇಲೆ ಹಾಕೋದ್ರಿಂದ ಸಿಡಿಯೋದು ಮತ್ತು ಇರೋದು ಮಿಕ್ಸಿಗೆ ಹಾಳಾಗಲ್ಲ. ನೋಡಿ ಇದು ಈ ಥರ ಬೇಯಬೇಕು ಚೆನ್ನಾಗಿ. ಇವಾಗ ಇದಾಗಿದೆ, ತುಂಬ ಈಸಿ ಇದು, ಏನು ನಿಮಗೆ ಜಾಸ್ತಿ ಕಷ್ಟನೇ ಇಲ್ಲ. ಆರಾಮಾಗಿ ಮಾಡಿಟ್ಕೊಂಡು ನೀವು ತಿನ್ಬೋದು. ದಿನ ಹುಳಿ ಅನ್ನ ಸಾರು ಮಾಡಿ ಬೇಜಾರಾದವ್ರಿಗೆ ಚೇಂಜ್ ಅಂತ ಇದನ್ನು ನೀವು ಬಡಿಸ್ಬಹುದು. ಇವಾಗ ಇದಾಗಿದೆ, ತಣ್ಣಗಾಗಕ್ಕೆ ಬಿಡೋಣ, ಓಕೆನಾ? ಆಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಉಪ್ಪು ಹಾಕಿ ಮಿಕ್ಸಿ ಮಾಡೋದು. ಸೊ ಇದು ತಣ್ಣಗಾಗಿದೆ, ಮಿಕ್ಸಿಗಾಗಿ ಇಟ್ಕೊಂಡಿದ್ದೀನಿ. ಇವಾಗ ಉಪ್ಪು ಆ್ಯಡ್ ಮಾಡೋಣ. ಉಪ್ಪು ಸ್ವಲ್ಪ ಮುಂದಿರಲಿ, ಹುಳಿ ಸೊಪ್ಪಲ್ವಾ, ಅದಕ್ಕೆ ಉಪ್ಪು ಹಿಡಿಯುತ್ತೆ. ಆಮೇಲೆ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸೊ ಗೋಂಗೂರು ಚಟ್ನಿ ರೆಡಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಬಿಸಿ ಅನ್ನಕ್ಕೆ ಇದನ್ನೊಂದು ಸ್ಪೂನ್ ಹಾಕ್ಕೊಂಡು, ಎಣ್ಣೆ ಹಾಕ್ಕೊಂಡು, ಹಸಿ ಈರುಳ್ಳಿ ತಿನ್ನೋರು ಇಷ್ಟ ಇರೋರು ಜೊತೆಗೆ ಹಸಿ ಈರುಳ್ಳಿ ನೆಂಚ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಟ್ರೈ ಮಾಡಿ ಈ ರೆಸಿಪಿ. ಮತ್ತು ಗೋಂಗೂರ ಲೀವ್ಸ್ ಹೆಲ್ತ್ ಬೆನಿಫಿಟ್ಸ್ ಏನು ಅಂದರೆ, ಗೋಂಗೂರ ಲೀವ್ಸ್ ರಿಚ್ ಇನ್ ವಿಟಮಿನ್ಸು ಲೈಕ್ ಎ, B1, B2, C, ಪೊಟ್ಯಾಷಿಯಮು, ಐರನ್ನು, ಮತ್ತು ಬೋನ್ ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತು ಇಮ್ಯುನಿಟಿ ಬೂಸ್ಟಪ್ ಮಾಡುತ್ತೆ. ತುಂಬ ಇದು ಗುಡ್ ಫಾರ್ ಹೆಲ್ತ್. ಒಂದು ಕರೆಕ್ಟ್ ರೀತಿಯಲ್ಲಿ, ಲಿಮಿಟೆಡ್ ರೀತಿಯಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಇದು ನಮಗೆ ತುಂಬ ಬೆನಿಫಿಟ್ಸ್ನ ಕೊಡುತ್ತೆ. ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟು, ಶೇರು, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.